ನಮಸ್ಕಾರ ಗುರು, ನೀವು ನೋಡ್ತೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು ಇವತ್ತು ನಡೀತಾರೆ ಬೆಂಗಳೂರು ಬುಲ್ಸ್ ಮತ್ತು ತೆಲುಗು ಟೈಟನ್ಸ್ ತಂಡದ ನಡುವೆ ಮ್ಯಾಚ್ ನಡೀತಾರೆ. ಅದಕ್ಕೆ ನಮ್ಮ ಬೆಂಗಳೂರು ಬುಲ್ಸ್ನ ಕೋಚ್ ರಣದೀಪ್ ಸರ್ ಅವರ ಬೆಂಕಿ ಸ್ಟೇಟ್ಮೆಂಟ್ನ ಮಾತಾಡಿದೆ ಅಂತ ಹೇಳಬೇಕು. ಮತ್ತು ಪವನ್ ಶರಾವತ್ ಅವ್ರ ಬಗ್ಗೆನೂ ಕೂಡ ಹೇಳ್ತಾರೆ ಅಂತ ಹೇಳಬೇಕು. ಏನಂತ ಮಾತಾಡಿದ್ರೆ ನಮ್ಮ ಕೋಚ್ ರಣದೀಪ್ ಶರಾವತ್ ಅವರೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆನ್ ಸೆಲೆಕ್ಟ್ ಮಾಡಿ. ಯಾಕಂದರೆ ಮಾಡೋ ಪ್ರತಿಯೊಂದು ವಿಡಿಯೋ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದ್ರೆ ಬಂದು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಇವತ್ತು ನಡೀತಾ ಇರೋದೇ ಬೆಂಗಳೂರು ಬುಲ್ಸ್ 8ನೇ ಪಂದ್ಯ ಅಂತ ಹೇಳಬೇಕು. ಈ PKC ನೆಂಟನೇ ಬೆಂಗಳೂರು ಬುಲ್ಸ್ 8ನೇ ಪಂದ್ಯ ತೆಲುಗು ಟೈಟನ್ಸ್ ಇದೆ ಅಂತ ಹೇಳಬೇಕು. ಇವತ್ತು ಗೆಲ್ಲೇಬೇಕು. ನಮ್ಮ ಬೆಂಗಳೂರು ಬುಲ್ಸ್ ಗೆದ್ದು ಫಸ್ಟ್ ಟೇಬಲಲ್ಲಿ ಮೇಕ್ ಹೋಗಬೇಕು ಅಂತ ಹೇಳ್ತೀನಿ. ಇದ್ರ ಬಗ್ಗೆ ನಮ್ಮ ಕೋಚ್ ಏನು ಹೇಳಿರಪ್ಪ ಅಂತಂದರೆ, ಪವನ್ ಶರಾವತ್ ನಾವು ತಡಿಬೇಕು. ಪವನ್ ಶರಾವತ್ ಒಬ್ಬ ನಂಬರ್ 1 ರೈಡರು. ಅವ್ರದ್ದು ನಮ್ಮ ತಂಡ ಆಡಬೇಕು ಅಂತಾರೆ. ನಮ್ಮ ಡಿಫೆನ್ಸ್ ಚೆನ್ನಾಗಿ ಕೆಲಸ ಮಾಡಬೇಕು. ಪವನ್ ಶರಾವತ್ ಅವರ ಸ್ಟ್ರೆಂತ್ ಮತ್ತು ವೀಕ್ನೆಸ್ ಎರಡೂ ಕೂಡ ನನಗೆ ಗೊತ್ತು. ಯಾಕಂದರೆ ಪವನ್ ಶರಾವತ್ ಮೊದಲು ನನ್ನ ತಂಡದಲ್ಲಿ ಅವರು ಕೋಚ್ ಕಲ್ತ್ಕೊಂಡಾಗಿದ್ದು. ಮೊದಲು ನಮ್ಮ ತಂಡದಲ್ಲಿ ಆಡ್ತಿದ್ದು, ಈಗ ಬೇರೆ ತಂಡಕ್ಕೆ ಹೋಗಿರ್ಬೋದು. ಪವನ್ ಶರಾವತ್ ಸ್ಟ್ರೆಂತ್ ವೀಕ್ನೆಸ್ ಎಲ್ಲ ಗೊತ್ತು. ನಾನು ನಮ್ಮ ಡಿಫೆನ್ಸ್ಗಳಿಗೆಲ್ಲ ಕೂಡ ಹೇಳ್ಕೊಟ್ಟಿದ್ದೀನಿ. ಭರತ್ನ ಹೆಂಗೆ ತಡೆಯೋದು ಪವನ್ನ ಅಂತವ. ನಮ್ಮ ಪವನ್ನ ತಡಿತು ಅಂತಾರೆ ನಾವು ಗೆದ್ದೇ ಗೆಲ್ತೀವಿ ಮ್ಯಾಚ್. ನಮ್ಮ ರೈಡರ್ಸ್ಗಳು ಕೂಡ ಒಳ್ಳೆ ಫಾರ್ಮ್ ಇದ್ದಾರೆ. ಆ ಕಡೆ ಡಿಫೆಂಡರ್ಸ್ ಅಷ್ಟೊಂದು ಸ್ಟ್ರಾಂಗಲ್ಲಿಲ್ಲ. ಮತ್ತು ಅವರು ಲಾಸ್ಟ್ ಮ್ಯಾಚ್ ಅರುಣಾಚಲದಲ್ಲಿ ಗೆದ್ದು ಬಂದಿದೆ. ನಾವು ಪವನ್ ಶರಾವತ್ ಒಬ್ಬ ತಡಿತು ಅಂತಾರೆ ಮ್ಯಾಚ್ ಆಲ್ಮೋಸ್ಟ್ ಅಲ್ಲಿ ನಾವೇ ಗೆದ್ದಂಗೆ ಆಗುತ್ತೆ. ನಾನು 30% ಕೆಲಸ ನಮ್ಮ ರೈಡರ್ಸ್ ಮಾಡಬೇಕಾಗುತ್ತೆ. 70% ಪವನ್ ಶರಾವತ್ ಹಿಡಿಯಬೇಕು ನಮ್ಮ ತಂಡ ಅಂತ ಹೇಳ್ತೀನಿ ಗುರು. ಇವತ್ತು ನಮ್ಮ ಪವನ್ ಶರಾವತ್ ಹಿಡಿತು ಅಂತಾರೆ. ಕೋಚ್ ಕೂಡ ಇದನ್ನ ಹೇಳಿದೆ, ಪವನ್ ಶರಾವತ್ ತಡೆದ್ರೆ ಮಾತ್ರ ಮ್ಯಾಚ್ ನಮ್ಮ ಕೈಯಲ್ಲಿ ಗೆದ್ದೇ ಗೆಲ್ತೀವಿ ಅಂತ ಹೇಳಬೇಕು. ನೀವೇನು ಕಳ್ಸೋ ಕೌಂಟ್ ಮಾಡಿ. ಪವನ್ ಶರಾವತ್ ಒಬ್ಬದೇ ಗುರು. ನಮಗೆ ಆಪೋಸಿಟಲ್ಲಿ ಯಾರಪ್ಪ ಬಿಗ್ಗಿಗೆ ಕಾಣೋದು ಸ್ಟ್ರಾಂಗ್ ಪ್ಲೇಯರ್ಸ್ ಯಾರಪ್ಪ ಅಂದರೆ ಪವನ್ ಶರಾವತ್ ಅಂತ ಹೇಳಬೇಕು. ಹಾಗಾಗಿ ನಾವು ಪವನ್ ಶರಾವತ್ ಹೇಳಿದ್ರೆ ಮ್ಯಾಚ್ ನಮ್ಮ ಕೈಯಲ್ಲಿ ಅಂತ ನೀವೇಂತರ ಕಳ್ಸೋ ಕಮೆಂಟ್ ಮಾಡಿ. ಜೈ ಬೆಂಗಳೂರು ಬುಲ್ಸ್.